ಕರ್ನಾಟಕದಲ್ಲಿ ಉಪಚುನಾವಣೆ ಮುಗಿತು, ಇನ್ನೇನೋ ರಿಸಲ್ಟ್ ಬರಬೇಕು, ಅಲ್ಲಿವರೆಗೂ ಕೂಡ ಕುತೂಹಲ ಇದೆ. ಅದರ ನಡುವೆಯಲ್ಲಿ ಒಂದು ದೊಡ್ಡ ಪರ್ವವೇ ನಡೀತಾ ಇದೆ, ಅದು ಕೂಡ ರಾಜೀನಾಮೆಯ ಪರ್ವ. ಮುಸಲ್ಮಾನ ಮುಖಂಡರು ರಾಜೀನಾಮೆಗಳನ್ನು ನೀಡ್ತಾ ಇದ್ದಾರೆ. ಇನ್ನೇನು ಸುದ್ದಿ ಹೇಗಿದೆ ಅಂತಂದ್ರೆ ನಜೀರ್ ಅಹಮದ್ ಅವರು ಕೂಡ ರಾಜೀನಾಮೆಯನ್ನ ನೀಡ್ತಾ ಇದ್ದಾರೆ ಎನ್ನುವಂತಹ ವಿಚಾರಗಳು ಕೂಡ ಕೇಳಿ ಬರ್ತಾ ಇದೆ. ಯಾಕೆ ಹೀಗಾಗ್ತಾ ಇದೆ? ಒಂದೇ ಒಂದು ಬೈ ಎಲೆಕ್ಷನ್, ಆ ಒಂದು ಬೈ ಎಲೆಕ್ಷನ್ ನಲ್ಲಿ ಮುಸಲ್ಮಾನ ನಾಯಕರಿಗೆ ಕೊಟ್ಟಿಲ್ಲ ಆ ಒಂದು ಸೀಟ್ ಅನ್ನುವಂತಹ ಕಾರಣಕ್ಕಾಗಿ ಇಷ್ಟು ದೊಡ್ಡ ಪರ್ವವೇ ನಡೀತಾ ಇದೆ. ಕಾರಣ ಏನಾಗಿರಬಹುದು? ಇದೇ ಈ ಹೊತ್ತಿನ ವಿಶೇಷ. ಕೈನಲ್ಲಿ ರಾಜೀನಾಮೆ ಪರ್ವ. ನಾನು ಕಾವ್ಯ ಹೆಗಡೆ. ಕಾಂಗ್ರೆಸ್ನಲ್ಲಿ ಅಲ್ಪಸಂಖ್ಯಾತರಿಗೆ ಅನ್ಯಾಯವಾಗ್ತಾ ಇದೆಯಾ? ಅಲ್ಪಸಂಖ್ಯಾತರಿಗೆ ಅನ್ಯಾಯ ಅಂತ ಹೇಳಿ ಮುಸ್ಲಿಮರ ಕಿಡಿ. ದೆಹಲಿಗೆ ಹೋಗ್ಲಿಕ್ಕೆ ಸಜ್ಜಾಗಿರುವಂತಹ ಅಲ್ಪಸಂಖ್ಯಾತ ನಾಯಕರು ಸೋನಿಯಾ ರಾಹುಲ್ ಗಾಂಧಿಗೆ ಭೇಟಿ, ನ್ಯಾಯಕ್ಕಾಗಿ ಪಟ್ಟು. ದಾವಣಗೆರೆ ಟಿಕೆಟ್ ಕೈ ತಪ್ಪಿದ ಹಿನ್ನೆಲೆ ಮುಸ್ಲಿಮರ ಅಸಮಾಧಾನ. ರಾಜೀನಾಮೆ ನೀಡೋದಾಗಿ ಜಮೀರ್ ಖಾನ್ ಹೇಳುತ್ತಾ ಇದ್ದಂತೆ ದ್ವೇಷಾಗ್ನಿ. ಸಾಲು ಸಾಲಾಗಿ ರಾಜೀನಾಮೆ ನೀಡುವಂತಹ ಎಚ್ಚರಿಕೆ ನೀಡಿದಂತಹ ನಾಯಕರು. ಕಾಂಗ್ರೆಸ್ನಲ್ಲಿ ಅಲ್ಪಸಂಖ್ಯಾತರಿಗೆ ಅನ್ಯಾಯವಾಗ್ತಾ ಇದೆಯಾ ಎನ್ನುವಂತಹ ಪ್ರಶ್ನೆ. ಅಲ್ಪಸಂಖ್ಯಾತರಿಗೆ ಅನ್ಯಾಯ ಅಂತ ಹೇಳಿ ಮುಸ್ಲಿಮರ ಕಿಡಿ. ಅಹಮದ್ ಜಬ್ಬರ್ ಸೇರಿದಂತೆ ಹಲವರ ರಾಜೀನಾಮೆ ಎಚ್ಚರಿಕೆ. ನನಗೆ ಅನ್ಯಾಯವಾದರೆ ಸುಮ್ಮನೆ ಇರೋದಿಲ್ಲ ಅಂತ ಆಕ್ರೋಶ. ಕಾಂಗ್ರೆಸ್ನಲ್ಲಿ ಭುಗಿಲೆದ್ದಂತಹ ಕಿಡಿ. ರಾಜೀನಾಮೆಯ ಪರ್ವ ಶುರು. ಸಾಲು ಸಾಲಾಗಿ ರಾಜೀನಾಮೆ ನೀಡಲಿಕ್ಕೆ ಸಜ್ಜಾಗಿರುವಂತಹ ನಾಯಕರು. ಕಾಂಗ್ರೆಸ್ನಲ್ಲಿ ಅಲ್ಪಸಂಖ್ಯಾತರಿಗೆ ಅನ್ಯಾಯವಾಗ್ತಾ ಇದೆಯಾ? ಎಸ್ ವೀಕ್ಷಕರೇ, ಕಾಂಗ್ರೆಸ್ನಲ್ಲಿ ಅಲ್ಪಸಂಖ್ಯಾತರಿಗೆ ಅನ್ಯಾಯವಾಗ್ತಾ ಇದೆಯಾ? ಈ ಪ್ರಶ್ನೆ ಮೂಡಿರಲಿಲ್ಲ, ಆದರೆ ಇತ್ತೀಚೆಗೆ ಯಾಕೋ ಆ ಪ್ರಶ್ನೆ ಮೂಡ್ತಾ ಇದೆ. ಉಪಚುನಾವಣೆ ಯಾವಾಗ ಅನೌನ್ಸ್ ಆಯ್ತೋ ಆಗ್ಲಿಂದಲೂ ಕೂಡ ಅಲ್ಪಸಂಖ್ಯಾತರು ಎಲ್ಲೋ ಒಂದು ಕಡೆಗೆ ಮುನಿಸ್ಕೊಂಡ್ರ ಎನ್ನುವಂತಹದ್ದು ವಿಚಾರ. ಯಾಕಂದ್ರೆ ಜಮೀರ್ ಅಹಮದ್ ಖಾನ್ ಅವರು ಎಸ್ ಮಲ್ಲಿಕಾರ್ಜುನ್ ಅವರ ಮನೆಯಲ್ಲಿ ಕೂತ್ಕೊಂಡು ಊಟ ಮಾಡ್ಕೊಂಡು ಹೋದ್ರೂ ಕೂಡ ಆ ಒಂದು ಮುನಿಸು ಕಂಪ್ಲೀಟ್ ಆಗಿ ಆಗ್ಲಿಲ್ಲ, ಅಂದ್ರೆ ಕರೆಕ್ಟ್ ಆಗಿಲ್ಲ ಅಂತ ಅನ್ಕೊಳ್ತಾ ಇರ್ತೀನಿ. ಯಾಕಂತಂದ್ರೆ ಎಲ್ಲೋ ಕೂಡ ಜಮೀರ್ ಅಹಮದ್ ಖಾನ್ ಅವರು ಕ್ಯಾಂಪೇನ್ ಟೈಮಲ್ಲಿ ವೋಟ್ ಹಾಕಿ ಅಂತ ಹೇಳಿ ಎಲ್ಲೋ ಹೇಳಿರಲಿಲ್ಲ. ಅಂದರೆ ಕಾಂಗ್ರೆಸ್ಗೆ ವೋಟ್ ಹಾಕಿ ಅಂತ ಹೇಳಿದ್ರು, ಆದರೆ ಸಮರ್ಥ ಮಲ್ಲಿಕಾರ್ಜುನ್ ಅವರ ಹೆಸರು ತೆಗೆದುಕೊಂಡಿರಲಿಲ್ಲ. ಹಾಗೆ ಎಲ್ಲೋ ಒಂದು ಕಡೆಗೆ ಪತ್ರಿಕಾಗೋಷ್ಠಿಗೆ ಮಾತ್ರ ಅವರು ಬಂದು ಪ್ರಚಾರವನ್ನು ಮಾಡಿದ್ರ ಅನ್ನುವಂತಹ ಪ್ರಶ್ನೆ ಸರ್ವೇ ಸಾಮಾನ್ಯವಾಗಿ ಮೂಡಿತ್ತು. ಅದರ ನಡುವೆಯಲ್ಲಿ ಅಬ್ದುಲ್ ಜಬ್ಬಾರ್ ಅವರ ರಾಜೀನಾಮೆ ಜೊತೆಗೆ ನಜೀರ್ ಅಹಮದ್ ಅವರು ರಾಜೀನಾಮೆಯನ್ನ ಕೊಡುವಂತಹ ನಿರೀಕ್ಷೆಗಳಿದ್ದಾವೆ ಎನ್ನುವಂತಹ ಸುದ್ದಿ ಕಾಂಗ್ರೆಸ್ ಪಟ್ಟಿದ ಸಾಲಿಯಲ್ಲಿಯೇ ನಡೀತಾ ಇರುವಂತಹ ಚರ್ಚೆ. ಇಲ್ಲಿ ಗಮನಿಸಬೇಕಾಗಿರುವಂತಹ ವಿಚಾರ ಏನು ಅಂತಂದ್ರೆ, ಜಮೀರ್ ಅಹಮದ್ ಖಾನ್ ಅವರು ಒಂದು ಮಾತು ಹೇಳಿದ್ರು, ಬಲ್ಲ ಮೂಲಗಳಿಂದ ಬಂದಿರುವಂತಹ ಮಾಹಿತಿ ಆಗಿತ್ತು. ಏನು ಅಂತಂದ್ರೆ, ಮೊದಲು ಮುಸಲ್ಮಾನ ನಾಯಕರಿಗೆ ಅವನು ಟಿಕೆಟ್ ಕೊಡಿ, ಇಲ್ಲ ಅಂತಂದ್ರೆ ನಾನು ರಾಜೀನಾಮೆಯನ್ನು ಕೊಡ್ತೇನೆ ಅನ್ನುವಂತಹ ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡಿದ್ರಂತೆ. ವಿ ಡೋಂಟ್ ನೋ, ಮಾಡಿದ್ರಂತೆ. ಅದರ ಲೆಕ್ಕಾಚಾರದಲ್ಲಿ ಹೇಳಬೇಕು ಅಂತಂದ್ರೆ ಎಲ್ಲೋ ಒಂದು ಕಡೆಗೆ ಮುಸ್ಲಿಂ ನಾಯಕರು ಅಥವಾ ಅಲ್ಪಸಂಖ್ಯಾತರು ಅಂದ್ರೆ ಕಾಂಗ್ರೆಸ್ ಅನ್ನ ಎಲ್ಲೋ ಒಂದ್ ಕಡೆ ಕೋಪ ಮಾಡ್ಕೊಳ್ತಾ ಇದೆಯಾ ಕಾಂಗ್ರೆಸ್ ಬಗ್ಗೆ, ಅಥವಾ ಕಾಂಗ್ರೆಸ್ ಅನ್ನ ಕಡೆಗಣಿಸ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆ ಸರ್ವೇ ಸಾಮಾನ್ಯವಾಗಿ ಮೂಡ್ತಾ ಇದೆ. ಅದಕ್ಕೆ ಸಾಲು ಸಾಲಾಗಿ ರಾಜೀನಾಮೆಯನ್ನ ನೀಡ್ತಾ ಇರೋದು ಕೂಡ ಇಲ್ಲಿ ಆಶ್ಚರ್ಯ ಪಡಬೇಕಾಗಿರುವಂತಹ ವಿಚಾರ. ಎಸ್, ಇದ್ರ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆಗೆ ಇರ್ಷಾದ್ ಅಹಮದ್ ಕಾಂಗ್ರೆಸ್ ವಕ್ತಾರರು ಹಾಗೂ ಉತ್ಕರ್ಷ್ ಬಿಜೆಪಿ ವಕ್ತಾರರು ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್, ಮೊದಲನೇದಾಗಿ ನಾನು ಇರ್ಷಾದ್ ಅಹಮದ್ ಅವ್ರನ್ನ ಕೇಳ್ತೀನಿ. ಸರ್, ಏನಿದು ಸರ್ ಸಾಲು ಸಾಲು ರಾಜೀನಾಮೆ ಯಾಕಾಗಿರಬಹುದು? ನೋಡಿ, ಚುನಾವಣೆ ಸಮಯದಲ್ಲಿ ನಾವೆಲ್ಲರೂ ಒಂದಾಗಿ, ಅದು ದಾವಣಗೆರೆ ವಿಧಾನಸಭಾ ಕ್ಷೇತ್ರ ಆಗಿರ್ಬೋದು, ಬಾಗಲಕೋಟೆಯಲ್ಲಿ ಇರ್ಬೋದು,
ಎಲ್ಲರೂ ಒಂದು ವ್ಯವಸ್ಥಿತ ಒಂದು ನಮ್ಮ ಅಜೆಂಡಾ ಇಟ್ಕೊಂಡು ನಾವು ಚುನಾವಣೆಗೆ ಹೋಗಿದ್ವಿ. ಚುನಾವಣೆಯಲ್ಲಿ ನಮಗೆ ಯಶಸ್ಸು ಸಿಕ್ಕಿದೆ. 2 ಕ್ಷೇತ್ರಗಳನ್ನು ನಾವು ಗೆಲ್ತಾ ಇದ್ದೀವಿ. ಎಲ್ಲೋ ಒಂದು ಕಡೆ ದಾವಣಗೆರೆ ಚುನಾವಣೆಯ ಮುಂಚೆ ಟಿಕೆಟ್ ಸಂದರ್ಭದಲ್ಲಿ ಒಂದು ಸ್ವಲ್ಪ ಗೊಂದಲಗಳಿತ್ತು. ಆ ಗೊಂದಲಗಳು ಚಿಕ್ಕ ಪುಟ್ಟ ಗೊಂದಲಗಳು ಸರಿಪಡಿಸಿದರೆ ನಮಗೆ ಇನ್ನೂ ಹೆಚ್ಚಿನ ಯಶಸ್ಸು ಸಿಗ್ಬೋದಾಗಿತ್ತು. ಆದರೆ ಆ ಹಿನ್ನೆಲೆಯಲ್ಲಿ ಇವತ್ತು ಅಲ್ಲಿನ ನಾಯಕರಾದಂತಹ ನಮ್ಮ ಮಾನ್ಯ ಅಬ್ದುಲ್ ಜಬ್ಬಾರ್ ಸಾಹೇಬರು ಅವರಿಗೆ ಎಲ್ಲೋ ಒಂದು ಕಡೆ ನನಗೆ ನನ್ನ ಹಿರಿತನ ಬಳಸ್ಕೊಳ್ಳಿಲ್ಲ. ನಾನು ಇಷ್ಟು ಅನುಭವ ಇದೆ ನನಗೆ ರಾಜಕೀಯವಾಗಿ. ಮೂರು ಸಲ ನಾನು ಜಿಲ್ಲಾಧ್ಯಕ್ಷನಾಗಿದ್ದೆ, ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷನಾಗಿದ್ದೆ. ಹೀಗಾಗಿ ನನಗೆ ಯಾರೂ ಚುನಾವಣೆಗೆ ಕರೆದಿಲ್ಲ ಅಂತ ಅವ್ರಿಗೆ ಒಂದು ಸ್ವಲ್ಪ ಮುನಿಸು ಇತ್ತು ಅಂತ ಅನಿಸುತ್ತೆ. ಅವರೇ ಸಂದರ್ಶನದಲ್ಲಿ ಹೇಳಿದ್ದಾರೆ. ಸೊ ಹಾಗಾಗಿ ಅದರ ಹಿನ್ನೆಲೆಯಲ್ಲಿ ಅವರು ರಾಜೀನಾಮೆ ಕೊಟ್ಟಿದ್ದಾರೆ ಅಂತ ಅವರೇ ಸಂದರ್ಶನದಲ್ಲಿ ಹೇಳೋದ್ರಿಂದ ಅದರ ಪರಿಣಾಮ ಇವತ್ತು ಈ ಥರ ಗೊಂದಲ ಇದೆ ಅಂತ ಮಾಧ್ಯಮದಲ್ಲಿ ಎಲ್ಲ ಬರ್ತಾ ಇದೆ. ಸೊ ಅಂಥ ಮೇಲ್ನೋಟಕ್ಕೆ ಏನು ಗೊಂದಲಗಳಿಲ್ಲ. ಯಾವುದೇ ಚುನಾವಣೆಗಳಿರಲಿ ಇಂಥ ಸಮಯದಲ್ಲಿ ಇದೆಲ್ಲ ಸರ್ವೇ ಸಾಮಾನ್ಯ. ಓಕೆ ಇರ್ಷಾದ್ ಅವರೇ, ಈಗ ಅಬ್ದುಲ್ ಜಬ್ಬಾರ್ ಏನೋ ಮುನ್ಸ್ಕೊಂಡು ರಾಜೀನಾಮೆನೋ ಕೊಟ್ರು. ಎಲ್ಲೋ ಒಂದ್ ಕಡೆ ಒಂದು ಮಾತು ಕೇಳಿ ಬರ್ತಾ ಇತ್ತು, ಹೈಕಮಾಂಡ್ ಅವರನ್ನ ತೆಗಿಬೇಕು ಅಂತ ಅನ್ಕೊಂಡಿತ್ತು, ಅವರೇ ರಾಜೀನಾಮೆ ಕೊಟ್ಟೋದ್ರು. ಇಸ್ ಇಟ್ ರೈಟ್? ಇಲ್ಲ ನೋಡಿ, 3ನೇ ತಾರೀಕು ಅವರು ರಾಜೀನಾಮೆಯನ್ನು ಅವರು ಕೊಟ್ಟಿರೋಂಥ ರಾಜೀನಾಮೆಯಲ್ಲಿ ನಮೂದಿಸಿದ ದಿನಾಂಕ ಬಂದು 3ನೇ ತಾರೀಕು. ಸೊ 3ನೇ ತಾರೀಕೆ ಅವರು ಅದನ್ನು ಬರೆದುಕೊಂಡು ಇಟ್ಕೊಂಡಿದ್ರು. ಸೊ ಆ ಚುನಾವಣೆ ಸಮಯದಲ್ಲಿ ಅದು ಎಲ್ಲೋ ಒಂದು ಕಡೆ ಪಕ್ಷಕ್ಕೆ ತೊಂದರೆ ಆಗಬಾರ್ದು. ಆಮೇಲೆ ಅವರೆಲ್ಲೂ ಪಕ್ಷದ ವಿರುದ್ಧವಾಗಿ ಎಲ್ಲೂ ಹೇಳಿಕೆನೂ ನೀಡಿಲ್ಲ. ಪಕ್ಷದ ಅವರೇ ಹೇಳಿದ್ದಾರೆ, ನನ್ನ ಇತಿಮಿತಿನಲ್ಲಿ, ನನ್ನ ವ್ಯಾಪ್ತಿನಲ್ಲಿ, ನನ್ನ ಏನು ಫಾಲೋವರ್ಸ್ ಇದ್ದಾರೆ ಅವ್ರ ಮುಖಾಂತರ ನಾನು ಪ್ರಚಾರವನ್ನು ನಾವು ಮಾಡಿದ್ದೀವಿ. ಅದ್ರ ಜೊತೆಯಲ್ಲಿ ಅವರು ಅಲ್ಪಸಂಖ್ಯಾತ ವಿಭಾಗದ ಅಧ್ಯಕ್ಷರಾಗಿದ್ರು. ಅವರು ಪದಾಧಿಕಾರಿಗಳು ಇವತ್ತು ಎಲ್ಲಾ ಕಡೆ ಕೆಲಸವನ್ನ ಮಾಡ್ತಾ ಇದ್ರು. ನಿಮ್ ಪ್ರಕಾರ ಯಾವುದೇ ಮುನಿಸಿಲ್ಲ? ಯಾರ್ದು? ಯಾವುದೇ ಮುನಿಸಿಲ್ಲ ಅಲ್ಪಸಂಖ್ಯಾತರು, ಕಾಂಗ್ರೆಸ್ ಬಗ್ಗೆ ಮುನಿಸಿಲ್ಲ. ಇಲ್ಲ ನೋಡಿ, ಅಲ್ಪಸಂಖ್ಯಾತರಿಗೆ ಕಾಂಗ್ರೆಸ್ ಪಕ್ಷ ಯಾವತ್ತೂ ರಕ್ಷಣೆ ನೀಡಿದೆ, ಯಾವತ್ತೂ ಅವ್ರನ್ನ ಬೆಳೆಸಿದೆ, ರಾಜಕೀಯವಾಗಿ ಮುನ್ನೆಲೆಗೆ ತಂದಿದೆ. ರಾಜಕೀಯವಾಗಿ ಮುನ್ನೆಲೆಗೆ ಅಲ್ಪಸಂಖ್ಯಾತರಿಗೆ ಕಾಂಗ್ರೆಸ್ ಮಾತ್ರ ತರೋದಕ್ಕೆ ಸಾಧ್ಯ, ಬೇರೆ ಯಾವ ಪಕ್ಷದಿಂದನೂ ಅದು ಸಾಧ್ಯ ಇಲ್ಲ. ಹಾಗಾಗಿ ಅಲ್ಪಸಂಖ್ಯಾತರಿಗೆ ಯಾವುದೇ ಮುನಿಸಿಲ್ಲ. ಮುಂದಿನ ದಿನಗಳಲ್ಲಿ ಅಲ್ಪಸಂಖ್ಯಾತರು ಇನ್ನೇ ಹೆಚ್ಚಿನ ರೀತಿಯ ಅವಕಾಶಗಳು ಕಾಂಗ್ರೆಸ್ ಪಕ್ಷದಲ್ಲಿ ಸಿಗುತ್ತೆ. ಉತ್ಕರ್ಷ್ ಅವರೇ, ಇಲ್ಲಿ ಒಂದು ಪ್ರಶ್ನೆ ಕಾಡ್ತಾ ಇರೋದೇನು ಅಂತಂದ್ರೆ, ನಿಮ್ಗೆ ಅನ್ಸುತ್ತಾ ಕಾಂಗ್ರೆಸ್ ಅನ್ನ ಕೈ ಬಿಡ್ತು ಅಲ್ಪಸಂಖ್ಯಾತರು ಅಂತ, ಕೈ ಬಿಟ್ರು ಅಂತ ಅನ್ಕೊಳ್ತೀರಾ? ಅನ್ಸ್ತಾ ಇದೆಯಾ? ಏನ್ ನೋಡಿ, ಒಂದು ಬಹಳ ಸ್ಪಷ್ಟವಾಗಿ ನಾವು ಹೇಳಿದ್ವಿ, ಚುನಾವಣೆ ಸಂದರ್ಭದಲ್ಲಿ ದಾವಣಗೆರೆ ಮತ್ತು ಬಾಗಲಕೋಟೆಯನ್ನು ನೋಡಿದಾಗ ಬಾಗಲಕೋಟೆಯಲ್ಲಿ ಪ್ರಚಾರ ಮಾಡಿದ್ದೆಲ್ಲ ಸಿದ್ದರಾಮಯ್ಯ ಬಣದ ಮುಸಲ್ಮಾನ್ ಮುಖಂಡರು, ದಾವಣಗೆರೆಯಲ್ಲಿ ಪ್ರಚಾರ ಮಾಡಿದ್ದೆಲ್ಲ DK ಬಣದ ಮುಸಲ್ಮಾನ್ ಮುಖಂಡರುಗಳು. ಆಮೇಲೆ ನೋಡಿ, ಬಹಳ ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು, ಈ ಒಂದು ಸಮುದಾಯವನ್ನ ನಾವು ಗುತ್ತಿಗೆಗೆ ತಗೊಂಡಿದೀವಿ ಅಂತ ಯಾವುದೇ ಪಾರ್ಟಿ ವರ್ತನೆ ಮಾಡಿದ್ರೆ ಏನಾಗುತ್ತೆ ಅಂತ ಇವತ್ತು ಅದೇ ಮುಸಲ್ಮಾನ್ ಸಮಾಜದವರೇ ಉತ್ತರ ಕೊಡ್ತಾ ಇದಾರೆ. ಪಾಪ ಇದೇ ಮಲ್ಲಿಕಾರ್ಜುನ್ ಅವರು ಜಮೀರ್ ಅಹಮದ್ ಖಾನ್ ಏಕವಚನದಲ್ಲಿ ಬೈದ್ರು, ಜಬ್ಬಾರ್ ಅವ್ರನ್ನ ಅವ್ರ ಕೇರ್ ಕೂಡ ಮಾಡ್ಲಿಲ್ಲ. ಅಲ್ಲೊಬ್ಬ MLC ಇದಾರೆ, ಒಬ್ಬ ಮುಸಲ್ಮಾನ್ ಮುಖಂಡರು, ಸಮುದಾಯದ ಮುಖಂಡರು ಅಂತ. ಹಾಗಾಗಿ ಇಷ್ಟೆಲ್ಲ ಗೊಂದಲಗಳು ಗೂಡಾಗಿರ್ತಕ್ಕಂಥದ್ದು. ಮತ್ತೆ ಪಾಪ ಅವರೇ ರಾಜೀನಾಮೆ ಕೊಟ್ಟು, ನನಗೆ ನೀವು ಕೊಟ್ಟಿರ್ತಕ್ಕಂಥ ಗೌರವ ಸಾಕು ಅಂತ ರಾಜೀನಾಮೆನ ಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿ ಬಹಳ ಸ್ಪಷ್ಟವಾಗಿ ಇಲ್ಲಿ ಒಂದು ನಮಗೆ ಕಾಣಿಸ್ತಾ ಇರ್ತಕ್ಕಂಥದ್ದು ಏನು ಅಂತಂದ್ರೆ ಬಣ ರಾಜಕೀಯ. ಇವ್ರು ಏನು 3 ವರ್ಷದಿಂದ ಯಾವುದೇ ಅಭಿವೃದ್ಧಿ ಮಾಡದೆ ಬರೀ ಕುರ್ಚಿ ಕಿತ್ತಾಟದಲ್ಲಿ ನಿರತರಾಗಿದ್ರು, ಅದು ಚುನಾವಣೆ ಮೇಲೆ ಕೂಡ ಎಫೆಕ್ಟ್ ಆಗಿದೆ. ಇವತ್ತು ಅದು ಮುಸಲ್ಮಾನ್ ಸಮುದಾಯಕ್ಕೆ ಬಂದು ತಲುಪಿದೆ. ಹಾಗಾಗಿ ಏನು ಕಾಂಗ್ರೆಸ್ ಅವರು ಯಾವಾಗ್ಲೂ ಮುಸಲ್ಮಾನರನ್ನ ನಾವೇ ಉದ್ಧಾರ ಮಾಡೋದು, ಮುಸಲ್ಮಾನರ ಅಂದ್ರೆ ನಾವೇ ಅಂತೆಲ್ಲ ಹೇಳಿಕೆ ಕೊಡ್ತಾರೆ. ಇವತ್ತು ಅದೇ ಮುಸಲ್ಮಾನರು ಚೀಮಾರಿ ಹಾಕಿ ಉಗಿತಾ ಇದ್ದಾರೆ ಎಲ್ಲ ಕಡೆ. ಸೊ ಹಾಗಾಗಿ ಸ್ವಲ್ಪ ಅದನ್ನ ಯಾವ ರೀತಿ ಕಾಂಗ್ರೆಸ್ನವರು ಅದಕ್ಕೊಂದು ಪರಿಹಾರ ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಆಮೇಲೆ ಬಹಳಷ್ಟು ಸಮಸ್ಯೆಗಳಿದೆ ರೀ ರಾಜ್ಯದಲ್ಲಿ ಚರ್ಚೆ ಮಾಡಕ್ಕೆ. ಕಳೆದ 3 ವರ್ಷದಿಂದ ಬರೇ ಇದೆ ಆಯ್ತಲ್ವಾ. ಹೋಗ್ಲಿ, ಚುನಾವಣೆ ಸಂದರ್ಭದಲ್ಲಿ ಇವ್ರ ಯೋಗ್ಯತೆಗೆ ಕಾಂಗ್ರೆಸ್ ಅವರು ಬೇಕಾಗಿರ್ತಕ್ಕಂಥ ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡೋಣ ಅಂದ್ರೆ ಅಲ್ಲೂ ಇವ್ರು ಬಣ ರಾಜಕೀಯ, ಅಲ್ಲಿ ಈ ಮುಸ್ಲಿಂ ಮುಖಂಡ ಬಂದಿಲ್ಲ ಅಂತ ಇವ್ರು ಬಂದಿಲ್ಲ ಅಂತ. ಯಶೋದ್ ಅವರು ಇದು ಒಪ್ಕೊಳ್ತೀರಾ? ಯಾವ್ದು ಹೇಳಿ? ಇವ್ರು ಹೇಳಿರುವಂತಹ ಮಾತು ಸಾಧ್ಯನೇ ಇಲ್ಲ ನೋಡಿ. ನನಗೆ ಇವರು ಯಾವತ್ತೂ ಒಂದು ವಿಶೇಷ ಸಮುದಾಯಕ್ಕೆ ಇವರು ವಿಷಕಾರ ಅಂತವ್ರು ಇವತ್ತು ಮೊಸಳೆ ಕಣ್ಣೀರು ಆಗ್ತಾ ಇದ್ದಾರೆ. ಮುಸಲ್ಮಾನರ ಬಗ್ಗೆ ಮುಸಲ್ಮಾನರು ಏನು ಗುತ್ತಿಗೆ ತಗೊಂಡಿಲ್ಲ ಕಾಂಗ್ರೆಸ್ ಅವರು. ನೋಡಿ, ನೀವು ಕೊಡ್ತಾ ಇರುವಂತಹ
ಕಿರುಕುಳಕ್ಕೆ ನೀವು ಕೊಡ್ತಾ ಇರುವಂಥ ಅನ್ಯಾಯಕ್ಕಾಗಿಯೇ ಮುಸಲ್ಮಾನರು ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಹೆಚ್ಚಿನ ರೀತಿಯಲ್ಲಿ ಅವರು ಅವಲಂಬಿತರಾಗಿರುವಂಥದ್ದು. ನೀವೇನು ಅವ್ರಿಗೆ ತೊಂದರೆ ಕೊಡ್ತಾ ಇದ್ರಿ, ಅದು ನೀವು ಮಾಡ್ತಾ ಇರುವಂತ ದ್ವೇಷ ಈಗ ಬೆಳಿಗ್ಗೆ ಅವ್ರ ವಿರುದ್ಧ ನೀವು ದ್ವೇಷ ಕಾರ್ತಿದ್ದಾರೆ. ಈಗ ಬಿಜೆಪಿ ಅವರು ತೊಂದರೆ ಕೊಡ್ತಾ ಇದ್ದಾರೆ ಅಂತಾನೆ ಅನ್ಕೊಳ್ಳೋಣ. ಆದ್ರೆ ಇವಾಗ ನಡೀತಾ ಇದೆಯಲ್ಲ ಈ ಒಂದು ಪರ್ವ, ರಾಜೀನಾಮೆಗಳ ಪರ್ವ, ಸೊ ಯಾವ ಕಾರಣಕ್ಕಾಗಿರಬಹುದು, ಯಾವ ಕಾರಣಕ್ಕೆ ಇಷ್ಟೊಂದು ರಾಜೀನಾಮೆಗಳು ಆಗ್ತಾ ಇದೆ, ಯಾವ ಕಾರಣಕ್ಕೆ ಜಮೀರ್ ಅಹಮದ್ ಖಾನ್ ಅವ್ರನ್ನ ಉಪಚುನಾವಣೆಯಲ್ಲಿ ಸರಿಯಾಗಿ ಬಳಕೆ ಮಾಡ್ಕೊಳ್ಳಾರದೆ ಕೇರಳ ಕಳಿಸುವಂತಹ ಇತ್ತು ಸಂದರ್ಭ ಅಲ್ಲ. ಯಾವ ಕಾರಣಕ್ಕೆ ಜಮೀರ್ ಅಹಮದ್ ಖಾನ್ ಸಾಹೇಬ್ರಿಗೆ AICC ಇಂದ ಸ್ಟಾರ್ ಪ್ರಚಾರಕರಾಗಿ ಅವರಿಗೆ AICC ಇಂದ ಕಳಿಸಿದ್ದು ಕೇರಳ. ಖಂಡಿತ ಅವರು ಅಲ್ಲಿ ಅದನ್ನ ಕಾರ್ಯನಿರ್ವಹಿಸಿ ಅದ ನಂತರ ಅವರು ಇಲ್ಲಿ ಉಪಚುನಾವಣೆ ನಡೀತಾ ಇರುತ್ತೆ. ಮುಸಲ್ಮಾನ ಮುಖಂಡರನ್ನ ಒಗ್ಗೂಡಿಸುವಂತಹ ಪ್ರಯತ್ನವನ್ನ ಮುಸಲ್ಮಾನ ನಾಯಕರು ಮಾಡಬೇಕಾಗುತ್ತೆ. ಆ ಕ್ಷಣದಲ್ಲಿ AICC ಅಧ್ಯಕ್ಷರು ಕೇರಳ ಕಳಿಸ್ತಾರೆ ಅಂತಂದ್ರೆ ಇದು ಒಳಜಗಳ ಅಂತ ಎದ್ದು ಕಾಣಲ್ವೇ? ಇಲ್ಲ ಸುಮಾರು ಜನರಿಗೆ ಕರ್ನಾಟಕದಿಂದ 3-4 ಜನರಿಗೆ ಅದರಲ್ಲಿ ಸ್ಟಾರ್ ಪ್ರಚಾರಕರಾಗಿ ಆಗಿದ್ರು. ಅದು ಸರ್ವೇ ಸಾಮಾನ್ಯ. ಅದು ಎಲ್ಲ ಕಡೆ ಯಾರ್ದು ಜಾಸ್ತಿ ಜನಪ್ರಿಯತೆ ಇದೆ, ಯಾರ ಇದು ಇದೆ, ಆ ರೀತಿಯಲ್ಲಿ ಅವರು ಆ ಸ್ಟೇಟ್ಗಳಿಗೆ ಹಾಕ್ತಾರೆ. ಆದರೆ ಇಲ್ಲಿ ಜಮೀರ್ ಸಾಹೇಬರು ಬಂದರು, ದಾವಣಗೆರೆಗೂ ಬಂದರು, ಬಾಗಲಕೋಟೆಗೂ ಬಂದರು. ಅವರು ತನ್ನ ಚುನಾವಣೆ ಪ್ರಚಾರದಲ್ಲಿ ಯಾವ ರೀತಿ ಪಕ್ಷಕ್ಕೆ ಒಂದು ಒಳ್ಳೆಯ ರೀತಿಯಲ್ಲಿ ಮತಗಳು ಬರಬೇಕು, ಸಮುದಾಯವನ್ನು ಯಾವ ರೀತಿ ಸಂಘಟನೆ ಮಾಡಬೇಕು, ಸಮುದಾಯಕ್ಕೆ ಯಾವ ರೀತಿ ಇದನ್ನು ಮಾಡಬೇಕು, ಆ ರೀತಿಯಲ್ಲಿ ಎಲ್ಲ ಮಾಡಿ ಅವರು ಒಂದು ಒಳ್ಳೆಯ ರೀತಿಯಲ್ಲಿ ಅಲ್ಪಸಂಖ್ಯಾತ ಸಮುದಾಯದ ಎಲ್ಲ ನಾಯಕರು, ಮೊನ್ನೆ ಸಲೀಂ ಅಹಮದ್ ಆಗಿರ್ಬೋದು, ನಸೀರ್ ಅಹಮದ್ ಅವರಾಗಿರ್ಬೋದು, ಅಬ್ದುಲ್ ಜಬ್ಬಾರ್ ಸಾಹೇಬ್ರಾಗಿರ್ಬೋದು, ಅವರವರ ಕ್ಷೇತ್ರ ವ್ಯಾಪ್ತಿನಲ್ಲಿ ಸಂಘಟಿತರಾಗಿ ಚುನಾವಣೆಯಲ್ಲಿ ಕೆಲಸ ಮಾಡಿದ್ದಾರೆ. ಆದ್ರೆ ಎಲ್ಲೋ ಒಂದ್ ಕಡೆ ಸಣ್ಣ ಪುಟ್ಟ ಗೊಂದಲಗಳಿತ್ತು. ಆ ಗೊಂದಲಗಳ ಹಿನ್ನೆಲೆಯಲ್ಲಿ ಇವತ್ತೇನಾದ್ರೂ ಒಂದು ಸ್ವಲ್ಪ ಈ ಒಂದು ಮಾಧ್ಯಮದಲ್ಲಿ ಇದರಲ್ಲಿ ಒಂದು ಸ್ವಲ್ಪ ಅದು ನಮಗೆ ಕಾಡ್ತಾ ಇರ್ಬೋದು. ಎಸ್ ಉತ್ಕರ್ಷ್ ಅವರೇ, ಇಲ್ಲಿ ಕೈ ನಾಯಕರು ಅದರಲ್ಲೂ ಕೂಡ ಅಬ್ದುಲ್ ಜಬ್ಬಾರ್ ಅವರು ಕೊಟ್ಟಿರುವಂತಹ ರಾಜೀನಾಮೆ ಸಾಕಷ್ಟು ಗೊಂದಲವನ್ನ ಉಂಟಾಗಿದೆ ಮುಸಲ್ಮಾನ ನಾಯಕರಿಗೆ. ಅಬ್ದುಲ್ ಜಬ್ಬಾರ್ನಂಥ ನಾಯಕರು ರಾಜೀನಾಮೆ ಕೊಟ್ಟು ಹೊರಗೆ ಬಂದಿದ್ದು ಯಾಕೆ ಅಂತ ನಿಮ್ಗೇನು ಅನ್ಸುತ್ತೆ? ಯಾಕಾಗಿರಬಹುದು? ಅಲ್ಲ, ಸ್ಪಷ್ಟವಾಗಿ ಅದು ಕಾಣ್ತಿರ್ತಕ್ಕಂಥದ್ದಲ್ಲ. ಕಾಡಿಬೇಡಿ ಅವ್ರು ಬೇಡ್ಕೊಂಡ್ರು ಕೂಡ ಟಿಕೆಟ್ ಅನ್ನು ಕೊಡದೆ ಕಾಂಗ್ರೆಸ್ ನಿರಾಕರಣೆ ಮಾಡಿರ್ತಕ್ಕಂಥದ್ದು ಯಾವ ರೀತಿ ಮುಸಲ್ಮಾನರನ್ನ ನಡ್ಸ್ಕೊಳ್ತಂತ. ಆಮೇಲೆ ಈಗ ಕಾಂಗ್ರೆಸ್ ವಕ್ತಾರ ಹೇಳ್ತಾ ಇದ್ರು, ನೀವು ಬಿಜೆಪಿ ಅವ್ರು ಬಂದ್ರೆ ಮುಸಲ್ಮಾನರನ್ನ ವಿರೋಧಿಗಳು ನೀವು ಅಂತ. ಯಾವ ಬೇಸಿಸ್ ಮೇಲೆ ಹೇಳ್ತಾ ಇದ್ದೀರಿ? ನೀವು ಕೇಂದ್ರ ಸರ್ಕಾರದ ಅನೇಕ ಯೋಜನೆಗಳ ರಿಪೋರ್ಟ್ ಅನ್ನು ತೆಗೆದು ನೋಡಿ. ಅತಿ ಹೆಚ್ಚು ಫಲಾನುಭವಿಗಳು ಮುಸಲ್ಮಾನರೇ. ಮೊನ್ನೆ ನಡೆದಂತ ಬಿಹಾರ್ ಚುನಾವಣೆಯಲ್ಲಿ ನಮಗೆ ಅತಿ ಹೆಚ್ಚು ದೊಡ್ಡ ಸಂಖ್ಯೆಯಲ್ಲಿ ಅಲ್ಲಿನ ಮುಸಲ್ಮಾನರು ಮತ ಕೊಟ್ಟಿದ್ದಾರೆ. ತಮಿಳುನಾಡು, ಕೇರಳದಲ್ಲಿ ಅನೇಕ ಜನಕ್ಕೆ ನಾವು ಮುಸಲ್ಮಾನರಿಗೆ ಟಿಕೆಟ್ ಕೊಟ್ಟಿದ್ದೀವಿ, ಕ್ರೈಸ್ತರಿಗೆ ಟಿಕೆಟ್ ಕೊಟ್ಟಿದ್ದೀವಿ. ಕೇಳಿಸ್ಕೊಳ್ರಿ, ನೀವು ಕೇಳಿಸ್ಕೋಬೇಕು. ಸುಮ್ನೆ ಅನೇಕ ಜನ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಟ್ಟಿದೀವಿ ನಾವು. ಹಾಗಾಗಿ ಸುಮ್ನೆ ಮುಸಲ್ಮಾನರನ್ನ ನೀವು ಬಿಜೆಪಿ ವಿರೋಧ ಮಾಡ್ತೀರಾ ಅಂತ ಹೇಳಂತ ತಪ್ಪ. ಆಮೇಲೆ ಇವರು ಪಕ್ಷದ ಒಬ್ಬ ಮಹಾನ್ ಮೇಧಾವಿ, ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಾಸಕರು, ತನಕ್ ನಾನು ಬಹಳ ಬಿಂಬಿಸ್ಕೊಳ್ತಕ್ಕಂಥ ವ್ಯಕ್ತಿ ಪ್ರದೀಪ್ ಈಶ್ವರ್ ಹೇಳ್ತಾ ಇದ್ರು, ನಾವೇ ಅಬ್ದುಲ್ ಕಲಾಂರನ್ನ ರಾಷ್ಟ್ರಪತಿ ಮಾಡಿದ್ದು ಅಂತ. ನೋಡಿ, ಇಂಥ ಅಪ್ರಬುದ್ಧರಿಗೆಲ್ಲ ನೀವು ತಗೊಬಂದು MLAಗಳು ಮಾಡಿದ್ರೆ ಸ್ವಲ್ಪ ಕಾಮನ್ ಸೆನ್ಸ್ ಇರ್ಬೇಕ್ರಿ. ಒಂದು ಮುಸಲ್ಮಾನ್ ಸಮಾಜವನ್ನ ಯಾಕೆ ಪ್ರದೀಪ್ ಈಶ್ವರ್ ಅನ್ನುವಂತ ವ್ಯಕ್ತಿ ದಾರಿ ತಪ್ಪಿಸ್ತಾನೆ? ಯಾರು ರಾಷ್ಟ್ರಪತಿ ಮಾಡಿದ್ದು? ಒಂದು ಕಾಮನ್ ಓಪನ್ ಸೀಕ್ರೆಟ್ ಅಲ್ವಾ? ಹಾಗಾಗಿ ಇಂಥ ಅಪ್ರಬುದ್ಧರನ್ನ ಅವಿವೇಕಿಗಳನ್ನ ಕರ್ಕೊಬಂದು ಇವ್ರು ಇದ್ ಮಾಡಿದ್ರೆ ಪಾಪ ಆ ಮುಸಲ್ಮಾನ್ ಸಮುದಾಯದ ಬಂಧುಗಳನ್ನ ದಾರಿ ತಪ್ಪಿಸಿ ಇವರ ಬೇಳೆಕಾಳು ಬೇಯಿಸ್ಕೊಳ್ತಾ ಇದಾರೆ ಕಾಂಗ್ರೆಸ್ನವರು. ಇಶಾದ್ ಅವರೇ ಏನೋ ಹೇಳಕ್ ಬಂದ್ರಿ, ಹೇಳಿ. ಅಲ್ಲ, ನಾನು ಹೇಳ್ತಾ ಇರೋದು ಇವ್ರು ಹೇಳ್ತಾ ಇದ್ರಲ್ಲ ಮುಸಲ್ಮಾನರಿಗೆ ಕಾಂಗ್ರೆಸ್ ಇದು ಮಾನ್ಯ ಮೋದಿ ಅವರು ಇದನ್ನು ಮಾಡಿದ್ದಾರೆ ಅದನ್ನು ನೋಡಿ. ಮಾನ್ಯ ಮೋದಿ ಅವ್ರ ಕಾಲಲ್ಲಿ ಮುಸಲ್ಮಾನರ ಬಗ್ಗೆ ಎಷ್ಟು ದ್ವೇಷ, ಎಂಥ ವಾತಾವರಣ ನಿರ್ಮಾಣ ಆಗಿದೆ ಅಂತ ಇಡೀ ದೇಶ ಸಾಕ್ಷಿಯಾಗಿದೆ. ಅದಕ್ಕೆ ಮಾನ್ಯ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ತಾವೇ ಬೆಳಿಗ್ಗೆ ದಿನನಿತ್ಯ ಹಿಜಾಬ್ ವಿಷಯ ಆಗಿರ್ಬೋದು, ಹಲಾಲ್ ಕಟ್ ಆಗಿರ್ಬೋದು, ಅಥವಾ ನಮಗೆ ರಿಸರ್ವೇಷನ್ ತೆಗೆಯುವಂಥ ಕೆಲಸ ಆಗಿರ್ಬೋದು ಅಲ್ಪಸಂಖ್ಯಾತ ಸಮುದಾಯದ, ಆಮೇಲೆ ನಿರ್ದಿಷ್ಟ ಕ್ಷೇತ್ರಗಳಲ್ಲಿ ಅವ್ರಿಗೆ ವ್ಯಾಪಾರ ಮಾಡೋಕ್ಕೆ ಕೊಡದೇ ಇರುವಂಥದ್ದಾಗಿರ್ಬೋದು, ದಿನನಿತ್ಯ ಅವ್ರಿಗೆ ಕಿರುಕುಳ ಕೊಡುವಂಥ ಒಂದು ಮಾನಸಿಕ ಹಿಂಸೆ ಕೊಡುವಂಥ ಕೆಲಸ BJP ಅವ್ರು ಮಾಡ್ತಾ ಇರೋದಕ್ಕೆ ಅಲ್ಪಸಂಖ್ಯಾತರು ಇವತ್ತು ಕಾಂಗ್ರೆಸ್ ಪಕ್ಷದ ಛತ್ರ ಛಾಯೆಯಲ್ಲಿ ಬಹಳ ಸುರಕ್ಷಿತವಾಗಿದ್ದಾರೆ. ಆಮೇಲೆ ಅವ್ರಿಗೆ ನಾವು ಕೊಡ್ತಾ ಇರುವಂಥ ಯೋಜನೆಗಳಿಗೆ ಇವರು ಅದನ್ನ ತುಷ್ಟೀಕರಣ ಅಂತ ಹೇಳ್ತಾರೆ. ಉತ್ಕರ್ಷ್ ಅವ್ರು ಏನು ಹೇಳಕ್ ಬಂದ್ರಿ? ನೋಡಿ, ಈಗ ಇವ್ರ ಪದೇ ನೋಡಿ, ಕಾಂಗ್ರೆಸ್ ಅವರು ಬಿಜೆಪಿ ಅವರು ಮುಸಲ್ಮಾನ್ ವಿರೋಧಿಗಳು ಅಂತ ವೇಗ ಹೇಳಿಕೆ ಕೊಡ್ತಕ್ಕಂಥ ನಿಲ್ಲಿಸಬೇಕು. ಸ್ವಲ್ಪ ಮಾಹಿತಿ ತಗೊಂಡು ಮಾತಾಡಬೇಕು. ಅನೇಕ ಜನಕ್ಕೆ ಇವತ್ತು ಬೆಂಗಾಲಲ್ಲಿ ಇರ್ಬೋದು, ಕೇರಳದಲ್ಲಿ ಇರ್ಬೋದು, ಅನೇಕ ಜನ ಅಲ್ಪಸಂಖ್ಯೆ ಟಿಕೆಟ್ ಕೊಟ್ಟಿದೀವಿ. ಆಮೇಲೆ ಕಣ್ಣು ಕಾಣತಕ್ಕಂಥ ಕೇಳಿಸ್ಕೊಳ್ಳಿ ನೋಡಿ, ಕಣ್ಣು ಕಾಣುವಂತ ಸತ್ಯ ಏನು? ಅಬ್ದುಲ್ ಕಲಾಂರನ್ನ ಯಾರು ರಾಷ್ಟ್ರಪತಿ ಮಾಡೋದಂತ ಇದ್ರಲ್ಲೇ ಸುಳ್ಳು ಹೇಳ್ತಾರೆ ಅಂತಂದ್ರೆ
ಎಷ್ಟರ ಮಟ್ಟಿಗೆ ಜನರನ್ನ ಡೈವರ್ಷನ್ ಪಾಲಿಟಿಕ್ಸ್ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಅವರು. ಆಮೇಲೆ ಬಹಳ ಪ್ರಮುಖವಾಗಿ ಮುಸಲ್ಮಾನ್ರೆ ಉಗುದು ಉಪ್ಪಾಗ್ತಾ ಇದಾರೆ ನಿಮ್ಗೆ. ಆಮೇಲೆ ಇಲ್ಲಿ ಬಹಳ ಪ್ರಮುಖವಾಗಿ ನೋಡ್ತಕ್ಕಂಥ ವೀಕ್ಷಕರು ಅರ್ಥ ಮಾಡ್ಕೋಬೇಕು ಏನ್ ಗೊತ್ತಾ, ನೀವು ದಾವಣಗೆರೆ ದಕ್ಷಿಣದಲ್ಲಿ ಮುಸಲ್ಮಾನರು ಸರಿ ಟಿಕೆಟ್ ಕೇಳ್ತಾರೆ ಸರ್, ಕೇಳೋದು ಬಿಡೋದು ಅವ್ರ ಹಕ್ಕು ಕೇಳ್ತಾರೆ. ಆದ್ರೆ ಡೆಮೋಗ್ರಫಿಗೆ ಅರ್ಥ ಮಾಡ್ಕೋಬೇಕು, ನೋಡ್ತಾ ಇರ್ತಕ್ಕಂಥ ಪ್ರತಿ ವೀಕ್ಷಕರು ಎಲ್ಲೆಲ್ಲಿ ಹಿಂದೂಗಳು ಅಲ್ಪಸಂಖ್ಯಾತರಾದ್ರೆ ಏನಾಗ್ತದೆ ಅನ್ನುವಂಥದ್ದು ಕಾಂಗ್ರೆಸ್ ತಕ್ಕ ಪಾಠ ಕಲಿಸ್ತಾ ಇದ್ದಾರೆ.